ಅಲ್ಲಲ್ಲಲ್ಲಲ್ಲಲ್ಲ, ಎಷ್ಟು ಚೆನ್ನಾಗಿದಪ್ಪ ಈ ಬಂಗ್ಲೆ. ಪರವಾಗಿಲ್ವೇ? ಗೋಪಾಲ ಚೆನ್ನಾಗೇ ಪೇಂಟ್ ಹೊಡೆದಿದ್ದಾನಲ್ಲ. ಗೋಪಾಲ ಗೋಪಾಲ ಗೋಪಾಲ, ಈ ಬಂಗ್ಲೆಗೆ ಸುಣ್ಣ ಹೊಡೆದ್ಬಿಡ್ಬಾ ಅಂತ ಹೇಳಿ ಕಳ್ಸಿದ್ರೆ ಸುಮ್ಮನೆ 4 ಗೆರೆ ಗೀಚೋದು ಬಿಟ್ಬಿಟ್ಟು 4 ದಿವಸದಿಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ. ಇನ್ನು 2 ದಿವಸದಲ್ಲಿ ಈ ಬಂಗ್ಲೆ ಹರಾಜಾಗ್ತಾ ಇದೆ. ಅಷ್ಟರಲ್ಲಿ ನೀನು ಸುಣ್ಣ ಬಣ್ಣ ಎಲ್ಲ ಬಳಿದು ಕೆಲಸ ಎಲ್ಲ ಮುಗಿಸಿರ್ಬೇಕಲ್ಲ. ನೀನು ಕೆಲಸ ಮಾಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಹರಾಜೆಲ್ಲ ಮುಗಿದ ಮೇಲೆ ಸುಣ್ಣ ಬಣ್ಣ ಬಳಿಯೋಂಗೆ ಕಾಣ್ತೀಯ. ಗೋಪಾಲ, ಲೇ ಗೋಪಾಲ, ಗೋಪಾಲ ಗೋಪಾಲ, ಈ ಬಂಗ್ಲೆ ಕೆಲಸ ಮಾಡಕ್ಕೆ ನೀನು 4 ದಿವಸ ತಗೋತೀಯ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ಈ ಮನೆ ವಿಷಯ ಗೊತ್ತಿಲ್ಲದೆ ಇರೋರ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ಕೆಲಸ ಕೊಡ್ತಿದ್ದೆ. ಗೋಪಾಲ, ಗೋಪಾಲ ಗೋಪಾಲ, ಎಲ್ಲಿಟ್ಟೆ ನನ್ನ ಛತ್ರಿ? ಇಲ್ಲಿದೆ. ಅಲ್ರಿ, ಆ ಬಂಗ್ಲೆಯಲ್ಲಿ ದೇವದ್ ಕಾಟ ಇದೆ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವ್ ಯಾಕ್ರಿ ಆ ಕೆಲಸ ಒಪ್ಕೊಂಡ್ರಿ? 5,000 ರೂಪಾಯಿ ಆಸೆಗೋಸ್ಕರ 5 ದಿನ ನಿದ್ದೆ ಕೆಡ್ಸ್ಕೊತಿದ್ದೀರಾ ಅಷ್ಟೇ. ಎಲ್ಲಿ ಕೊಡಿ, ಆ ಬೀಗದ ಕೈ ಕೊಡಿ. ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ಬಿಡ್ತೀನಿ. ಈ ಕೆಲಸ ನಮ್ಗೆ ಯಾವತ್ತೂ ಬೇಕಿಲ್ಲ. ಅಯ್ಯಯ್ಯೋ, ಏನಾಯ್ತ್ರಿ? ಬೀಗ ಹಾಕ್ದೇನೆ ಬೀಗದ ಕೈನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲೇ. ಎಂತ ಕೆಲಸ ಮಾಡ್ಬಿಟ್ರಿ? ಆ ವಾಚ್ಮ್ಯಾನ್ ಬೇರೆ ಊರಲ್ಲಿ 4 ದಿನ ಇರೋಲ್ಲ ಅಂತ ಬೀಗದ ಕೈನ ನಿಮ್ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಯಾರಾದ್ರೂ ಬಾಗ್ಲು ತೆಗೆದು ಒಳಗಡೆ ಹೊರಟೋದ್ರೆ ಏನ್ರಿ ಮಾಡೋದು? ಲೇ ಗೋಪಾಲ, ಹೇಳಿದ ಕೆಲಸನ ಮುಗಿಸ್ದೆ ಎಲ್ಲೋ ಹೋಗಿದ್ದೆ ಸಾಯಕ್ಕೆ, ಜೊತೆಗೆ ನಾನು ಸಾಯ್ಸಕ್ಕೆ. ಟೀ ಕುಡಿಯಕ್ ಹೋಗಿದ್ದೆ ಬುದ್ಧಿ. ಟೀ ಕುಡಿಯಕ್ ಹೋಗಿದ್ಯಾ ಇಲ್ಲ ತೀರ್ಥ ಹಾಕಕ್ ಹೋಗಿದ್ಯಾ? ಅಯ್ಯ ಸರಿ, ಕೂಲಿ ಕೊಡಿ. ತಗೋ. 200 ರೂಪಾಯಿ ಮಾತಾಡಿದ ಕೂಲಿ ದಿನಕ್ಕೆ 150 ರೂಪಾಯಿ. 50 ರೂಪಾಯಿ ಎಕ್ಸ್ಟ್ರಾ ಯಾಕೆ? ಇವರು ನಿನ್ನನ್ನು ಹುಡ್ಕೊಂಡು ಆ ಬಂಗ್ಲೆಗೆ ಹೋಗಿದ್ರು. ಹೆದರ್ಕೊಂಡು ಆ ಬೀಗದ ಕೈನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ನೀನ್ ಅವ್ರ ಜೊತೆ ಹೋಗಿ ಆ ಬೀಗದ ಕೈ ತಗೊಂಡ್ ಬಾ. ಅದಕ್ಕೆ ಈ ಎಕ್ಸ್ಟ್ರಾ 50 ರೂಪಾಯಿ ಕೊಡ್ತಿರೋದು. ಇಂದ ಆ ಮನೆಗ ಇಷ್ಟೊತ್ನಲ್ಲ 1000 ರೂಪಾಯಿ ಕೊಟ್ರು ಸರಿ. ರಾತ್ರಿ ಹೊತ್ತು ಆ ದಿಕ್ನಲ್ಲಿ ತಲೆ ಕೂಡ ಮಲ್ಗಲ್ಲ ನಾನು. ಅಯ್ಯ, ನಾನೇನು ನೀನೊಬ್ನೇ ಹೋಗು ಅಂತ ಹೇಳದ್ನಾ? ನಿನ್ ಜೊತೆಲಿ ಇವರು ಬರ್ತಾರೆ. ಹೋಗ. ಲೇ ರುಕು ರುಕು, ಯಾಕೆ ಅಪಶಕನ ನುಡಿತ್ಯಾ? ನೋಡು, ಬೇಕಾದ್ರೆ ನೀನು ಅವನ ಜೊತೆ ಹೋಗು, ನಾನು ಮುಸ್ಕಾಕೊಂಡು ಮಕ್ಕಳ ಮಲ್ಕೊಂಡ್ಬಿಡ್ತೀನಿ. ಮಲ್ಕೊತ್ತೀರಾ? 5,000 ರೂಪಾಯಿ ಆಸೆ ಪಟ್ರಲ್ಲ, ಈಗ ಹೋಗಿ. ಹೋಗಿ ಅಂದ್ರೆ ನಡಿಯೋ. ಗೋಪಾಲ, ಯಾರು ಆಗ್ಲೇ ಬಾಗಿಲು ತೆಕ್ಕೊಂಡು ಒಳಗಡೆ ಹೋಗ್ಬಿಟ್ಟಿದಾರಲ್ಲೋ. ಹೆಂಗೋ ಬೀಗಕ್ಕೆ ತಗೊಳ್ಳೋದು?
ಬೇಕಾಗಿತ್ತ ಇವನಿಗಿದೆಲ್ಲ? ಅಯ್ಯಪ್ಪ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಂದು ಕೊಡ್ತೀನಿ. ಅದನ್ನ ಕಟ್ಕೊಂಡ್ರೆ ನೀನ್ ಭಯ ಎಲ್ಲ ಹೊರಟೋಗುತ್ತೆ. ಯಾಕೆ ಎದುರ್ಕೊಂಡು ಸಾಯ್ತೀಯ? ಎಲ್ಲಿ ಸಾಯ್ತಾ ಇದ್ದೀನಿ? ಸತ್ತಾಯ್ತಾಗ್ಲೆ. ಬುದ್ಧಿ, ಬಂಗ್ಲೆ ಬೀಗದ ಕೈ ಕೊಡ್ತೀರಾ? ಯೋ ನಿನ್ನೆ ರಾತ್ರಿ ಬಂಗ್ಲೆ ಬೀಗ ತೆಗೆದ್ಬಿಟ್ಟು ನೀನ್ ತಾನೇ ಒಳಗಡೆ ಹೋಗಿರೋದು. ನಾನಲ್ಲ ಬುದ್ಧಿ. ನೀನಲ್ವಾ? ಯಾರಪ್ಪ? ಹಾಯ್ ಮಾವ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಬಾಪ ರಮೇಶ್, ಬಾಮ್ಮ. ಎಲ್ಲಿ ಅಮ್ಮ ಅಪ್ಪ ಕಾಣಿಸಿಲ್ಲ? ಅವರಿಬ್ರು ಆರಾಮ ಕಲ್ಕಟ್ಟಲ್ಲ ರೆಸ್ಟ್ ತಗೋತಿದ್ದಾರೆ. ನನಗೆ ಈ ಊರಲ್ಲಿ ಹೈವೇ ಕಾಂಟ್ರಾಕ್ಟ್ ಸಿಕ್ಕಿದೆ. 1 ವರ್ಷದ ಕೆಲಸ. ಅದುವರೆಗೂ ನಾನು ಗಂಗಾ ಇಲ್ಲೇ ಇರ್ತೀವಿ. ತುಂಬಾ ಸಂತೋಷ. ಇಲ್ಲೇ ನಮ್ಮನೇಲೇ ಇದ್ಬಿಡು. ನೋಡಪ್ಪ, ನೀನ್ ಕೆಲ್ಸಕ್ಕೆ ಹೋದ್ರೆ ನಿನ್ ಹೆಂಡತಿ ಜೊತೆ ನಿಮ್ಮ ಮತ್ತೆ ನನ್ನ ಮಕ್ಕಳು ಹೇಮಾ ವಾಣಿ ಎಲ್ಲ ನಗನಗ್ತಾ ಜೊತೆಗಿರ್ತಾರೆ. ಥ್ಯಾಂಕ್ಸ್ ಮಾವ, ಬಟ್ ನಾವು ಬೇರೆ ಪ್ಲಾನ್ ಅಲ್ಲಿ ಇದೀವಿ. ಏನು ಅದು, ಈ ಊರಲ್ಲಿ ರಾಮನಗರ ಸಂಸ್ಥಾನದ ಹಳೆ ಅರಮನೆ ಇದೆಯಲ್ಲ, ಅದು ಹರಾಜಿಗಿದೆಯಂತೆ. ಅದನ್ನ ತಗೊಂಡು ನಾನು ಗಂಗಾ ಅಲ್ಲೇ ವಾಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ನೋಡ್ ರಮೇಶ, ಆ ಬಂಗ್ಲೆ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಅದ್ರ ಹತ್ರ ಹೋಗೋಕ್ಕೂ ಜನ ಹೆದರ್ತಾರೆ. ಅದು ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲಪ್ಪ. ಇಲ್ಲಿ ನೋಡು, ಈ ನಿಮ್ ಚಿಕ್ಕ ಮಾವನೇನೆ ಅಲ್ಲಿಗೆ ಹೋಗಿ ಅದೇನು ನೋಡಿ ಭಯ ಪಟ್ಕೊಂಡು ಇನ್ನೂ ನಡಗ್ತಾ ಇದ್ದಾನೆ. ನೆನ್ನೆನಾ? ಹೌದು, ಅವನು ಬಂಗ್ಲೆನ ಬೀಗ ಹಾಕೊಂಡು ಬಂದಿದ್ದ. ಯಾರು ಅದ್ರ ಬಾಗಿಲು ತೆಗೆದು ಒಳಗೆ ಹೋಗಿದ್ದಾರೆ. ಮಾವ, ಅದು ನಾನೇ ಮಾವ. ನೆನ್ನೆ ಹೈವೇಲ್ ಬರ್ತಿರ್ಬೇಕಾದ್ರೆ ಅರಮನೆ ನೋಡಿದ್ವಿ. ಡೋರ್ ಓಪನ್ ಆಗಿತ್ತು. ಒಳಗಡೆ ಯಾರಿದಾರು ನೋಡೋಣ ಅಂತ ಹೋದೆ. ಇವಳು ಆಚೆನೆ ಕಾಯ್ತಾ ಇದ್ಲು. ಒಳಗೆಲ್ಲ ಸುತ್ತಾಡ್ಕೊಂಡು ಬಂದೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಮ್ಮಿಬ್ರಿಗೆ ಆ ಜಾಗ ತುಂಬಾ ಇಷ್ಟ ಆಗಿದೆ. ನಾವ್ ಆ ಜಾಗ ತಗೋತೀವಿ. ತಗೋತಾನಂತಲ್ಲಪ್ಪ. ನೋಡ್ದ ಆ ಬಂಗ್ಲೆ ಹೆಸರು ಕೇಳಿದ ತಕ್ಷಣನೇ ಹೆದರ್ಕೊಂಡು ಓಡ್ ಹೋದ. ಇನ್ನ ನೀನ್ ಅದನ್ನ ತಗೊಳ್ತೀನಿ ಅಂತ ಹೇಳ್ತಾ ಇದೀಯಲ್ಲ. ಹಾಯ್ ವೈಸ್ ಕ್ಯಾಪ್ಟನ್. ವೈಸ್ ಕ್ಯಾಪ್ಟನ್, ಹೌ ಯು? ಫಸ್ಟ್ ಕ್ಲಾಸ್. ಹೌ ಆರ್ ಯು ಗಂಗಾ? ಫೈನ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವ್ 10 ದಿನ ಬಂದು ಇಲ್ಲಿ ಇರ್ತೀರಾ ಅಂತ ರಮೇಶ್ ಹೇಳ್ದಾಗ ನಂಗೆ ನಂಬೋಕೆ ಆಗ್ಲಿಲ್ಲ. ನಂಬಿಕೆ ಬಂತ? ಏನ್ ಕ್ಯಾಪ್ಟನ್, ಬಂದ ತಕ್ಷಣ ಫೈಟಾ? ಸುಮ್ನೆ ತಮಾಷೆಗೆ. ನಾನ್ ಕರೆಕ್ಟ್ ಟೈಮಿಗೆ ಬರದೇ ಇದ್ದಿದ್ರೆ ಆ ಓಂ ಬಿಸ್ಕತ್ತು ಖಾರ ಬಿಸ್ಕತ್ ಕತೆ ಅಷ್ಟೇ. ಅವ್ರು ನನ್ನ ಮಾವನವ್ರು ಕಣೋ. ಮಾವ, ಇವ್ ನನ್ನ ಆಪ್ತ ಮಿತ್ರ ವಿಜಯ್ ಅಂತ. ಲೇ ರಮೇಶ, ನಿನಗೆ ಮಾತ್ರ ಅವರ ಆಪ್ತ ಮಿತ್ರ ಅಲ್ಲ ಕಣಯ್ಯ. ಸರಿಯಾದ ಸಮಯದಲ್ಲಿ ಬಂದು ನಮ್ಮ ಪ್ರಾಣ ಎಲ್ಲ ಉಳಿಸಿದ್ದಾರೆ. ನಾಡಿಗೆ ಆಪ್ತ ಮಿತ್ರ. That's my captain. ಅವ್ರು ನನ್ನ ದೊಡ್ಡ ಮಾವ. ನಮಸ್ಕಾರ. ನನ್ ಚಿಕ್ಕ ಮಾವ. ದೊಡ್ಡ ಸೈಕಿಯಾಟ್ರಿಸ್ಟ್ ಬೆಂಗಳೂರಲ್ಲಿ. ಯಾವಾಗ ಎಲ್ಲಿರ್ತಾನಂತ ಯಾರು ಗೊತ್ತಿಲ್ಲ. 10 ದಿನ ರೆಸ್ಟ್ ಏನ್ ನಮ್ಮ ಹಳ್ಳಿಗೆ ಬಂದಿದ್ದಾನೆ. ವಿಜಯ್, ನೀವ್ ನಿಜವಾಗ್ಲೂ ರೆಸ್ಟ್ಗೆ ಬಂದಿದ್ದೀರಾ? ಅಯ್ಯೋ, ಫುಲ್ ರೆಸ್ಟ್ ಫುಲ್ ಮೀಲ್ಸ್. ಸುಮ್ಮನೆ ಇಲ್ಲಿ ಬಿಡ್ಬೇಡ್ರಿ. ಒಳ್ಳೆ ಹಳ್ಳಿ ಹುಡುಗಿನ ಸೊಸೆಯಾಗಿ ಕರ್ಕೊಂಡ್ ಬಾ ಅಂತ ನಿಮ್ಮಮ್ಮ ಹೇಳ್ ಕಳ್ಸಿದಾರ್ ತಾನೆ? ಅಮ್ಮ ಇಷ್ಟಪಟ್ಟಿದ್ರೆ ನಾನು ಯಾವಾಗ್ಲೂ ಮದುವೆ ಆಗ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಗುರುಬಲ ಬಂದಿಲ್ವೇ. ಗುರುಬಲ ಬಂದ್ರೆ ತಾನೇ ಶುರುಬಲ. ಮಹಾನ್ ಭಾವನಿಗೆ ಇನ್ನೂ ಮದುವೆನೇ ಆಗಿಲ್ವಾ? ಮನೇಲಿ ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳು ಇದಾರಲ್ಲಪ್ಪ. ನೋಡಿದ್ರ, ನೀವು ತಮಾಷೆಗೆ ಹೇಳಿದ್ನ ಅವ್ರು ಸೀರಿಯಸ್ ಆಗಿ ತಗೋತಾ ಇದಾರೆ. ಮನೆಯಲ್ಲಿ ವಯಸ್ಸಿಗೆ ಬಂದ 2 ಹೆಣ್ಮಕ್ಳಿದಾರಲ್ಲ, ಇವ್ರಿಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದಾರೆ. ಏನ್ ಮಾವ, ಶಾಕ್ ಆಗ್ಬಿಟ್ರಾ? ಯಾರ ಮನಸ್ಸಲ್ಲಿ ಏನಿದ್ರು ಹಾಗೆ ಹೇಳ್ಬಿಡ್ತಾನೆ. ಈಸ್ ಅನ್ ಎಕ್ಸ್ಪರ್ಟ್ ಮೈಂಡ್ ರೀಡರ್. ಈ ಕಳ್ಳ ಈ ಕುಳ್ಳನ ವೀಕ್ನೆಸ್ ಏನಾದ್ರು ನಿಮ್ದ ನೀವು ಮಾಡ್ತಿರೋದೆಲ್ಲ ನಿಮ್ ಶ್ರೀಮತಿಗೆ ಗೊತ್ತಿಲ್ವಾ? ಹೇಳಿದ್ರೆ ಆಯ್ತು ಬಿಡಿ. ಅಮ್ಮ, ನಿಮ್ ಯಜಮಾನ್ರು ಹೋದ್ಸಲ ಸಂತೆಗೆ ಹೋದಾಗ ಬಸ್ನಲ್ಲಿ ಕೂತಿದ್ರು. ಆಗ ಇವ್ರ ಕಾಲು ಏನ್ರಿ ಅದು? ಏನಿಲ್ಲ ಕಣೆ, ಹೋದ್ ಸತಿ ನಾನು ಬಸ್ಸಲ್ಲಿ ಜಾತ್ರೆಗೆ ಹೋಗ್ಲಿಲ್ವಾ, ಆಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡು ರಮೇಶ ಹರಾಜಿಗೆ ಗೊತ್ತಾಯ್ತು ಅಂತ ಕರಿತಾ ಇದಾರಪ್ಪ. ನಡಿ ಹೋಗುವ. ಕಮಾನ್, ಕಮ್ 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 ಕಮ್. ನೋಡೋ, ಸೋಫಾ ಸೆಟ್ ನಲ್ಲಿ ಇಲ್ಲಿ ಹಾಕ್ಸಿದೀನಿ. ಆ ಉಯ್ಯಾಲೆನ ಅಲ್ಲಿ ನೇತಾಕ್ಬಿಡು. ಓಕೆ. ಆ ಸೆಂಟರ್ ಜಾಗ ನೋಡಪ್ಪ ರಮೇಶ, ನೀನ್ ಈ ಮನೆ ತಗೊಂಡಿದ್ದು ನಿಮ್ಮ ತಾಯಿಗೆ ಒಂದು ಚೂರು ಇಷ್ಟ ಇಲ್ಲ. ಅವನ ಮನೆ ತಗೊಳಕ್ಕೆ ಆಸೆ ಪಡ್ತಾ ಇದ್ದಾನೆ ಅಂದ್ರೆ ತಿಳಿದು ನೀನ್ ಯಾಕೆ ತಡೀಲಿಲ್ಲ ಅಂತ ನನಗೆ ಬೈತಾ ಇದ್ಲು. ನಿನ್ನ ಕೆಲಸ ಇಲ್ಲಿ ಮುಗಿಯೋವರೆಗೂ ನಾನ್ ನಿನ್ ಜೊತೆಗೆ ಇರಬೇಕು ಅಂತ ತುಂಬಾ ಬೇಡ್ಕೊಂಡಿದ್ದಾಳೆ. ಆದ್ರಿಂದ ನಾವೆಲ್ಲರೂ ಇಲ್ಲೇ ನಿನ್ ಜೊತೆಗೆ ಇದ್ದು ಬಿಡ್ತೀವಿ. ಆದ್ರೆ ಒಂದು ಷರತ್ತ. ಹೂನಪ್ಪ, ಯಾವುದೇ ಕಾರಣಕ್ಕೂ ನೀವು ಆ ಹಿಂದ್ಗಡೆ ಇರೋ ಮಾಡಿ ಮೇಲೆ ಮಾತ್ರ ಹೋಗ್ಕೂಡ್ದು. ಮುಖ್ಯವಾಗಿ ಆ ದಕ್ಷಿಣ ದಿಕ್ಕಲ್ಲಿರೋ ರೂಮ್ ಹತ್ರ ಮಾತ್ರ ಹೋಗಲೇಬಾರ್ದು. ಮಾವ, ನಮ್ ಒಳ್ಳೇದಕ್ಕೆ ಅಂತ ನೀವೆಲ್ಲ ನಮ್ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದೀರಾ. ಹೀಗಿರ್ಬೇಕಾದ್ರೆ ನಿಮ್ ಮಾತಿನ ಮೀರ್ತೀವಾ? ಆ ಮಾಡಿ ಹತ್ತೋದಿರ್ಲಿ, ಆ ಕಡೆ ತಲೆ ಎತ್ತು ನೋಡಲ್ಲ. ಓಕೆನಾ? ಆಯ್ತಪ್ಪ. ಇವನಿಂದ ನಾನು ಕೂಡ ಈ ಮನೇಲಿ ಇರೋಂಗಾಗೋಯ್ತಲ್ಲಪ್ಪ. ಇನ್ಮೇಲೆ ನಾನು ಬೆಳಗ್ನೊತ್ತೇ ಮಲ್ಕೋದು.
ಮಾವ, ಹಿಂದಿರೋ ಮಹಡಿ ಹತ್ರ ಹೋಗ್ಬೇಡಿ ಅಂತ ದೊಡ್ಡ ಮಾವ ಯಾಕೆ ಹೇಳಿದ್ರು? ದಕ್ಷಿಣ ದಿಕ್ಕಲ್ಲಿರೋ ಆ ರೂಮಲ್ಲಿ ಅಂಥದ್ದೇನಿದೆ? ಹೇಳ್ತೀನಮ್ಮ. ಸುಮಾರು 100-150 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅನ್ನೋ ಮಹಾರಾಜ ಈ ಅರಮನೆಯಲ್ಲಿ ವಾಸವಾಗಿದ್ದಂತೆ. ಅವನು ಒಂದ್ಸಾರಿ ಆಂಧ್ರ ಪ್ರದೇಶದ ಪೆದ್ದಾಪುರಂ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನಾಗವಲ್ಲಿ ಅನ್ನೋ ನರ್ತಕಿನ ನೋಡಿ ಅವಳ ಮೇಲೆ ಆಸೆ ಪಟ್ಟು ಅವಳನ್ನ ಈ ಅರಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡಂತೆ. ಮೊದಲೇ ಅವಳಿಗೆ ರಾಮನಾಥ್ ಅನ್ನೋ ಡ್ಯಾನ್ಸರು ಲವರ್ ಆಗಿದ್ನಂತೆ. ನಾಗವಲ್ಲಿನ ಆ ರಾಜ ತನ್ನ ಜೊತೆಗೆ ಇಲ್ಲಿ ಕರ್ಕೊಂಬಂದ್ ಕೂಡ್ಲೆ ಆ ರಾಮನಾಥ್ ಕೂಡ ಅರಮನೆ ಹಿಂದೆ ಒಂದು ಮನೆ ಬಾಡಿಗೆ ತಗೊಂಡು ಗುಟ್ಟಾಗಿ ವಾರಕ್ಕೆ 3 ದಿನ ಇದ್ದು ಹೋಗ್ತಿದ್ನಂತೆ. ಈ ರಾಮನಾಥ್ ನಾಗವಲ್ಲಿ ರಾಜನ್ ಗೊತ್ತಿಲ್ದ ಹಾಗೆ ಅವರಿಬ್ರು ಆನಂದವಾಗಿರ್ತಿದ್ರಂತೆ. ಒಂದು ದುರ್ಗಾಷ್ಟಮಿ ದಿವಸ ಈ ವಿಷಯ ಮಹಾರಾಜನಿಗೆ ಗೊತ್ತಾಯ್ತಂತೆ. ನಾಗವಲ್ಲಿ ವಿಷಯ ತಿಳ್ಕೊಂಡ ರಾಜ ಅದೇ ದುರ್ಗಾಷ್ಟಮಿ ದಿವಸನೇ ಆ ನಾಗವಲ್ಲಿನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟುಬಿಟ್ನಂತೆ. ಆ ರಾಜ ಇನ್ನೂ ಬದುಕಿದಾನೆ ಅಂದುಕೊಂಡ ನಾಗವಲ್ಲಿ ಆತ್ಮ ರಾಜನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಅಲ್ಲೇ ಅಲಿತಾ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ರ ಹತ್ರ ಶಾಸ್ತ್ರನ ಕೇಳಿ ತಿಳ್ಕೊಂಡ್ ರಾಜ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಂತ್ರವಾದಿಗಳನ್ನೆಲ್ಲ ಕರೆಸಿ 60 ದಿನ ಪೂಜೆ ಮಾಡಿಸಿ ನಾಗವಲ್ಲಿ ಆತ್ಮನ ಆ ದಕ್ಷಿಣ ದಿಕ್ಕಿನಲ್ಲಿರೋ ರೂಮ್ನಲ್ಲಿ ದಿಗ್ಬಂಧನ ಮಾಡಿಸ್ಬಿಟ್ನಂತೆ. ಸ್ವಲ್ಪ ದಿನ ಆದ್ಮೇಲೆ ಆ ರಾಜ ಆತ್ಮಹತ್ಯೆ ಮಾಡ್ಕೊಂಡಂತೆ. ನಾಗವಲ್ಲಿ ಆತ್ಮ ತನ್ನ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಆ ರೂಮಲ್ಲೇ ಅಲಿತಾ ಇದೆ ಅಂತ ಅವಾಗ್ಲಿಂದ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ನಿಜವೋ ಯಾವುದು ಸುಳ್ಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾಗವಲ್ಲಿ ರೂಮ್ ಹತ್ರ ಯಾರು ಹೋಗ್ಬಾರ್ದು ಅಂತ ಶಿವ ಹೇಳ್ತಿರೋದು. ಹಾ, ಅವತ್ತು ನಾಗವಲ್ಲಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ರಾಮನಾಥ್ ಮನೆಯಲ್ಲಿ ಇವತ್ತು ಒಬ್ಬ ಡ್ಯಾನ್ಸ್ ಪ್ರೊಫೆಸರ್ ವಾಸವಾಗಿರೋದು. ಅವ್ರ ಹೆಸರು ಮಹಾದೇವ್. ನೇರವಾಗಿ ತೆಕ್ಕೊಂಬರೋದನ್ನ ಬಿಟ್ಟು DTS ಎಫೆಕ್ಟ್ ನಲ್ಲಿ ಬಾಗಲ್ನ ಕರಕ್ ಅಂತ ತೆಕ್ಕೊಂಬರ್ತಾ ಇದೆಯಾ? ಮೊದಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ ನಾನು. ಯಾಕೆ ಬಂದೆ ಇಲ್ಲಿಗೆ? ಭಯ ಆಗ್ತಾ ಇದೆ, ಅದಕ್ಕೆ ಬಂದೆ. ನಾಗವಲ್ಲಿ ಕತೆ ಹೇಳಿ ಹೆದರ್ಸ್ತೋ ನೀನು, ಈಗ ನೀನೇ ಹೆದರ್ಕೋತಾ ಇದೆಯಾ? ಏನಾಗಬೇಕಾಯ್ತು? ಏನಿಲ್ಲ, ನಾನು ನಿನ್ ಜೊತೆ ಇಲ್ಲಿ ಮಲ್ಕೋತೀನಿ. ನನ್ ಜೊತೆ ಮಲಗ್ತೀಯಾ? ಹೇಳು ಮೇಲೆ. ಮನೇಲಿ ಹೆಂಡತಿ ಇದ್ದಾಳೆ, ಅವಳು ಪಕ್ಕ ಹೋಗಿ ಮಲ್ಕೊಳತ್ತಾನೆ. ಅಯ್ಯೋ, ರಾತ್ರಿ ಹೊತ್ತು ನನ್ನ ಹೆಂಡತಿ ಮುಖ ನೋಡಿದ್ರೆ ದೆವ್ವಕ್ಕಿಂತ ಭಯಂಕರವಾಗಿರುತ್ತೆ. ಎಚ್ಚರವಾಗಿರ್ಬೇಕಾದ್ರೆ ನಿನ್ ಮುಖ ಅದಕ್ಕಿಂತ ಭಯಂಕರವಾಗಿರುತ್ತೆ. ಹೇ, ತರ್ಲೆ ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೆವ್ವ ಏನು ಅಮಿತಾಬ್ ಬಚ್ಚನ್ ತರ ಎತ್ತರವಾಗ ಇರುತ್ತೆ, ನಿನ್ನ ಹಾಗೆ ಕುಳ್ಳಗಿರುತ್ತೆ. ಹಂಗಾದ್ರೆ ದೆವ್ವನ ನೀನ್ ನೋಡಿದ್ಯಾ? ನೋಡಿಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ದೆವ್ವ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸೋದಿಲ್ಲ, ನಾಯಿಗಳ ಕಣ್ಣಿಗೆ ಕಾಣಿಸುತ್ತೆ. ತಕ್ಷಣ ಊಳಿಡೋಕ್ ಶುರು ಮಾಡುತ್ತೆ. ಸುಯಿ ಅಂತ ಗಾಳಿ, ಮರ ಎಲೆ ಎಲ್ಲ ಹಾಗೆಯೇ ಅಲ್ಲಾಡುತ್ತೆ. ಕಿಟಕಿ ಬಾಗ್ಲೆಲ್ಲ ಪಟ 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 ಅಂತ ಹೊಡ್ಕೊಳ್ಳುತ್ತೆ. ಎಲ್ಲಿಂದಾನು ಮಲ್ಲಿಗೆ ಹೂವಿನ ವಾಸನೆ. ಅಪ್ಪ ಅಪ್ಪ, ಇದೇನಿದು? ಗೆಜ್ಜೆ ಶಬ್ದ. ಅಯ್ಯೋ, ಈ ದೆವ್ವಕ್ಕಿಂತ ರೂಮಲ್ಲಿರೋ ನನ್ನ ದೆವ್ವನೇ ವಾಸಿ. ನಾನು ಬರ್ತೀನಿ. ಮುಖ್ಯವಾದ ವಿಷಯ ಹೇಳ್ತೀನಿ. ದೆವ್ವ ಬರೋಕ್ಕಿಂತ ಮುಂಚೆ ಹೋಗಿ ಯಾರು ನಕ್ಕಿದ್ದು? ನೀವಾ? ನಾನೇ. ಅಲ್ಲ, ನೀವೇನ್ ಓದಿದಿರೋ ಏನೋ, ಒಣಗಾಕಿರೋ ನಮ್ ತಾತನ್ ಪಂಚೆ ನೋಡಿ ದೆವ್ವ ಅಂತ ಹೆದರ್ತಿದಿರಲ್ಲ. ನಾನಾ ಹೆದರೋದ? ಮತ್ತೆ ದೆವ್ವಕ್ಕ? ಸುಮ್ನೆ ತಮಾಷೆಗೆ ಇವನ್ ಹೆದರ್ಸಕ್ಕೆ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ, ಗುಡ್ ನೇಮ್. ಥ್ಯಾಂಕ್ ಯು. ಲೇ ಕುಳ್ಳ, ಇವನ್ ಸಹವಾಸ ಮಾಡಿ ಇವನ್ ಬುದ್ಧಿನೇ ನನಗೂ ಬಂದಿದೆ. ಇವನು ಮಲಗಲ್ಲಯ್ಯ, ಎದ್ದೇ ಇರ್ತಾನೆ. ಯಾಕಪ್ಪ ನೋಡ್ತಾ ಇದ್ದಾನೆ? ಸೂಪರ್ ಆಕ್ಟರು, ಫಿಟ್ಟಿಂಗ್ ಮಾಸ್ಟರು.
ಅಮ್ಮ ಯಾಕಮ್ಮ ಪಾಪ ನಿಮ್ಮ ಯಜಮಾನ್ರನ್ನ ಹೆದರ್ಸ್ತೀರಾ? ರಾತ್ರಿ ಮಲಗಿರುವಾಗ ನಿಮ್ಮ ಮುಖ ದೆಬ್ಬದ ಹಾಗೆ ಭಯಂಕರವಾಗಿರುತ್ತೆ ಅಂತ ನಿಮ್ಮ ಯಜಮಾನ್ರು ಹೇಳಿದ್ರು. ತುಂಬಾ ಹೆದರಿರೋ ನಿಮ್ಮ ಯಜಮಾನ್ರನ್ನ ಯಾಕಮ್ಮ ಹೆದರ್ಸ್ತೀರಾ? ಮಲಗುವಾಗ ದೇವ್ರ ಕುಂಕುಮನೂ ವಿಭೂತಿನೂ ಹಚ್ಕೊಂಡು ಮಲಗಬಾರ್ದಾ? ವಿಭೂತಿ ಹಚ್ಕೊಂಡು ನನ್ನ ಹೆಂಡತಿ ಮಲಗಿದ್ರೆ ಕೊಳತ ಹೆಣ ತರ ಇರ್ತಾಳೆ. ಸರ್, ಇದು ಜಾಸ್ತಿ ಆಯ್ತು. ದಿಸ್ ಇಸ್ ಟೂ ಮಚ್. ನಿಮ್ಮ ಹೆಂಡತಿ ವಿಷಯದಲ್ಲಿ ನೀವು ಈ ರೀತಿ ಯೋಚನೆ ಮಾಡೋದು ತಪ್ಪಾಗುತ್ತೆ ಸರ್. ಅಪ್ಪ, ನಿನ್ನ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ ಕಣಯ್ಯ. ಬೇಡವಾ? ಬೇಡ ರಾಜ. ನೀವು ಮನಸ್ಸಲ್ಲಿ ಅನ್ಕೊಂಡಿದ್ದು ಹೇಳೋದು ಬೇಡವಾ? ಬೇಡ ಅಣ್ಣ, ಬೇಡ. ಏನ್ರಿ ಅದು? ಯಾರು ಅಂತ ಗೊತ್ತಾ? ಕಳ್ಳ ನನ್ನ ಮಗನೇ. ಓಂ ರೀಂ ರಾಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ರೀಂ ಕ್ಲೀಂ. ಓಂ ರೀಂ ಕ್ಲೀಂ. ಸುರಸ್ಪುರ ಪುರಸ್ಪುರ ಚಟ ಚಟ ಪ್ರಚಲ శుద్ధ ధన్యాసి రాగంలో ఒక కీర్తన పాడగలరా? ಯಾರದು? నేన్రా నాగవల్లి. ಯಾರು ಅದು? ಕ್ಯಾಪ್ಟನ್, ಏನೋ ಮಾಡ್ತಿದ್ಯಾ? ನೀನ್ ಹೇಳಿದ ಕೇಸ್ ಇದೇನಾ? ಬಹಳ ವೈಲೆಂಟ್ ಆಗಿದ್ದಾನೆ. ಇಂಥವ್ನ ಯಾಕೆ ಹೊರಗಡೆ ಬಿಟ್ಟೆ? ಒಳಗಡೆ ಚೈನಾ ಕಟ್ ಹಾಕೋ ತಾನೆ? ಏನು ನನ್ನ ಚೈನಾ ಕಟ್ಟೋದ? ಕ್ಯಾಪ್ಟನ್, ಇವ್ರು ನನ್ನ ಚಿಕ್ಕ ಮಾವ. ಹೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವನ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾವ ಜಾಗದಿಂದಾನು ಪರ್ಫೆಕ್ಟ್ ಇಲ್ವಲ್ಲಯ್ಯ? ಸುಮ್ಮಿರ ಮಾವ, ಇವ್ರು ನೋಡಿ ಯಾಕೆ ಹೆದರ್ಕೊಟ್ರಿ ನೀವು? ಅಯ್ಯೋ, ಯಾಕೋ ನೆನ್ನೆ ರಾತ್ರಿಯಿಂದ ನನ್ನ ಟೈಮೇ ಸರಿ ಇಲ್ಲ ಕಣಯ್ಯ. ಬೆಳಗ್ಗೆಯಿಂದ ಬರೀ ದೇವಗಳೇ ನೋಡ್ತಾ ಇದ್ದೀನಿ. ಯಾವುದೋ ಬೆಕ್ಕಡ್ಡ ಬಂತು, ಮ್ಯಾವ್ ಅಂತು, ಭಯ ಆಯ್ತು. ಅಲ್ಲಿಂದ ಸೌಮ್ಯ ಹತ್ರ ಹೋದೆ, ಅಲ್ಲೂ ಭಯ ಆಯ್ತು. ಇವನ್ ನೋಡಿದ್ರೆ ಬಣ್ಣ ಬಣ್ಣದ ದೆವ್ವಾಗಿ ಬಂದಿದ್ದಾನೆ. ಅದ್ ಸರಿ, ನೀನ್ ಯಾವಾಗ ಬಂದೆ? ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ಪ್ರಪಂಚ ಎಲ್ಲ ಹುಡುಕ್ತಾ ಇದ್ದೀನಿ. ನೀನ್ ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಇದೇನಿದು ವಿಚಿತ್ರವಾದ ಗೆಟಪ್? ಶಬರಿಮಲೆಗೆ ದೇವ್ರ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಂದ ಪಂಪೆಗೆ ಬಂದೆ. ನನ್ನ ಪಿ ಇಂದ ನನಗೆ ಗೊತ್ತಾಯ್ತು ನೀನ್ ಹುಡುಕ್ತಾ ಇದೆಯಾ ಅಂತ. ಅಲ್ಲಿಂದ ಅಪ್ಪ, ಏನಿದು? ಇದ ಪ್ರೆಸೆಂಟೇಶನ್ ಉಡುಗೊರೆ. ಯಾರು ಕೊಟ್ಟಿದ್ದು? ದೆವ್ವ. ದೆವ್ವ? ಹೋದ್ ಸಾರಿ ನೀನು ಬಂದಾಗ ದೆವ್ವ ಅಂದ್ರೆ ನಡುಗ್ತಾ ಇದ್ದಿ. ಈ ಸಾರಿ ನಡುರಾತ್ರಿಲಿ ನೀನೇ ದೆವ್ವ ತರ ಬಂದು ನಿಂತಿದೀಯಾ. ದೆವ್ವ ಅಂದ್ರೆ ನಿಂಗ್ ಭಯ ಇಲ್ವಾ? ಭಯ ನನಗೆ. ದೆವ್ವ ಅಂದ್ರೆ ఈ దయ్యాలు భూతాలు అనేదేమీ లేదు, అన్నీ అబద్ధం. ఓరానా కొడుక. ಅಯ್ಯೋ ಅಯ್ಯೋ, ಒಂದು ತೆಲುಗಿಗೆ ಹೆದರಿ ಸಾಯ್ತಾ ಇದ್ದೆ, ಈಗ ಎರಡನೇ ತೆಲುಗು ಬೇರೆನಾ? ಅಯ್ಯ ಆಂಜನೇಯ, ಹೇಗಾದ್ರೂ ಮಾಡಿ ನಮ್ಮ ಬಂಗ್ಲೆ ಸಮಸ್ಯೆನ ಪರಿಹಾರ ಮಾಡಪ್ಪ, ಪರಿಹಾರ ಮಾಡು. ನೀನ್ ನನ್ನ ಜೊತೆ ಬಂದ್ರೆ ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನಾ ಬಗೆಹರಿಸ್ತೀನಿ. ದೇವರ ಮಾತಾಡೋದು? ನಾನು ಮಾತಾಡಿದ್ದು. ಅಯ್ಯೋ, ನಾನು ಹೇಳೋ ಜಾಗ ಕರ್ಕೊಂಡು ಹೋದ್ರೆ ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಕರ್ಕೊಂಡು ಹೋಗ್ತೀಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಆದ್ರೂ ಒಂದು, ನೀನು ನನ್ನ ಜೊತೆ ಇರ್ಬೇಕು. ಅದನ್ನ ಕಾಲ ತೀರ್ಮಾನ ಮಾಡುತ್ತೆ.
ಆ